ನಿಮ್ಮ ಹತ್ರ 10 ಲಕ್ಷ ಬಜೆಟ್ ಇದೆಯಾ? ಈ ಬಜೆಟಲ್ಲಿ ಯಾವ ಕಾರು ಸೇಫ್, ಸ್ಟೈಲಿಶ್ ಮತ್ತು ಮೈಲೇಜ್ ಕೊಡುತ್ತೆ ಅಂತ ಗೊತ್ತಿದೆಯಾ? ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಲಿಕ್ಕಿದ್ದೇನೆ 2025 10 ಲಕ್ಷದ ಒಳಗೆ ಬರುವ ಟಾಪ್ ಕಾರ್ಸ್ ಯಾವುದು ಅಂತ. ಸೊ ನೀವಿನ್ನು ಚಾನಲ್ಗೆ ಹೊಸಬರಾಗಿದ್ದರೆ ಇವತ್ತೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಈ ವಿಡಿಯೋನ ಕೊನೆ ತನಕ ನೋಡಿ. Substance matters too. ಇದರಲ್ಲಿ 3 ಸೆಗ್ಮೆಂಟ್ ಬರುತ್ತೆ. ಮೊದಲನೇದಾಗಿ ಹ್ಯಾಚ್ ಬ್ಯಾಕ್, ಎರಡನೇದಾಗಿ ಸೆಡಾನ್ಸ್ ಆ್ಯಂಡ್ ಮೂರನೇದಾಗಿ SUVs. ಮೊದಲನೇದಾಗಿ ಸೆಗ್ಮೆಂಟ್ 1 ಬಗ್ಗೆ ತಿಳ್ಕೊಳ್ಳೋಣ. ಇಂಡಿಯನ್ ಮಾರ್ಕೆಟಲ್ಲಿ ಹ್ಯಾಚ್ ಬ್ಯಾಕ್ ಕಾರ್ ಅನ್ನೋದು ಪ್ರತಿ ಗಲ್ಲಿಯಲ್ಲೂ ಕಾಣಲಿಕ್ಕೆ ಸಿಗ್ತದೆ. ಸೊ ಇದರಲ್ಲಿ ನಾನು ಕೆಲವು 3 ಗಾಡಿಗಳನ್ನ ತಗೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅದು ಮಾರುತಿ ಸುಜುಕಿ ಬೆಲೆನೋ, ಸೊ ಟೊಯೋಟಾದಲ್ಲಿ ಗ್ಲಾನ್ಸಾ ಅಂತಲೇ ಇದೆ, ಹೇಳಬೇಕಂದ್ರೆ ಅವಳಿ ಜೋಳಿ ಅಂತಲೇ ಹೇಳ್ಬೋದು, ಬ್ರ್ಯಾಂಡ್ ಮಾತ್ರ ಚೇಂಜಸ್ ಇದೆ. ಅದರಿಂದ ನಾನು ಸೆಗ್ಮೆಂಟಲ್ಲಿ ಹೈಯೆಸ್ಟ್ ಮೋಸ್ಟ್ ಸೆಲ್ಲಿಂಗ್ ಬೆಲೆನೋನ ಕನ್ಸಿಡರ್ ಮಾಡ್ತಾ ಇದ್ದೇನೆ. ಅದೇ ರೀತಿ ಟಾಟಾ, ಸೊ ಈ ಸೆಗ್ಮೆಂಟಲ್ಲಿ ಸೇಫ್ಟಿಗೆ ಫಸ್ಟ್ ಅಂತ ಇರೋದು ಟಾಟಾ ಅಲ್ಟ್ರಾಸ್. ಸೊ ಅದರಿಂದ ಟಾಟಾದಲ್ಲಿ ನಾನು ಅಲ್ಟ್ರಾಸ್ ಕಾರ್ನ ಪಿಕ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಈ ಸೆಗ್ಮೆಂಟಲ್ಲಿ ಪ್ರೀಮಿಯಂ ಹ್ಯಾಚ್ ಬ್ಯಾಕ್ ಅಂತಲೇ ಕರೆಯಲಾದ Hyundai i20 ಕೂಡ ಈ ಸೆಗ್ಮೆಂಟಲ್ಲಿ ಆ್ಯಡ್ ಮಾಡಿದ್ದೀನಿ. ಬೆಲೆನೋ 1.2 ಪೆಟ್ರೋಲ್ ಇಂಜಿನಲ್ಲಿ 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಮತ್ತು ಆಟೋಮೆಟಿಕಲ್ಲೂ ಕೂಡ ಬಂದಿರುತ್ತೆ. ಮೈಲೇಜ್ ಬಂದು 20-22, ಒನ್ ಆಫ್ ದ ಬೆಸ್ಟ್ ಇನ್ ಸೆಗ್ಮೆಂಟ್ ಅಂತಲೇ ಹೇಳ್ಬೋದು. ಬೂಟ್ ಸ್ಪೇಸ್ ಆಫ್ ಬೆಲೆನೋ 318 ಲೀಟರ್ ಅಂತ ಇದೆ. ಫೀಚರ್ಸ್ ಅಂತ ನೋಡೋದಾದರೆ 9 ಇಂಚ್ ಟಚ್ ಸ್ಕ್ರೀನ್, ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಮತ್ತು ಕ್ರೂಸ್ ಕಂಟ್ರೋಲ್, ಅದೇ ರೀತಿ 360 ಡಿಗ್ರಿ ಕ್ಯಾಮರಾ ಕೂಡ ಇದರಲ್ಲಿ ಬರುತ್ತೆ. ಈ ಸೆಗ್ಮೆಂಟಲ್ಲಿ ಅಲ್ಟ್ರಾಸ್ ಒಂದರಲ್ಲೇ ನಿಮಗೆ ಡೀಸೆಲ್ ಅಥವಾ ಪೆಟ್ರೋಲ್ ಎರಡೂ ಇಂಜಿನ್ ಆಪ್ಷನ್ ಕೂಡ ಸಿಗುತ್ತೆ. ಪೆಟ್ರೋಲ್ ಆದರೆ 19 ಕಿಲೋಮೀಟರ್ ಪರ್ ಲೀಟರ್ ಸಿಕ್ಕಿದ್ರೆ, ಡೀಸೆಲಲ್ಲಿ 23 ಕಿಲೋಮೀಟರ್ ಪರ್ ಲೀಟರ್. ಅದೇ ರೀತಿ CNG ಆಪ್ಷನ್ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ, ಅದು ಬಂದುಬಿಟ್ಟು 26 ಕಿಲೋಮೀಟರ್ ಪರ್ kg. ಈ ಸೆಗ್ಮೆಂಟಲ್ಲಿ ಸೇಫೆಸ್ಟ್ ಕಾರ್ ಅಂದರೆ ಅಲ್ಟ್ರಾಸ್. 5 ಸ್ಟಾರ್ ಗ್ಲೋಬಲ್ ಎನ್ಕ್ಯಾಪ್ ಸೇಫ್ಟಿ ರೇಟಿಂಗ್, ಅದಲ್ಲದೆ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಅಕ್ರಾಸ್ ಆಲ್ ದ ಟ್ರಿಮ್ಸ್. ಜೊತೆಗೆ ಫೀಚರ್ಸ್ ಅಂತ ನೋಡೋದಾದರೆ ಟಚ್ ಸ್ಕ್ರೀನ್ ಆಗಲಿ 10.25, ಫುಲ್ಲಿ ಡಿಜಿಟಲ್ ಕ್ಲಸ್ಟರ್ ಇರುತ್ತೆ. ಅದಲ್ಲದೆ ಪ್ರೀಮಿಯಂ ಡಿಸೈನ್ ಮತ್ತು ಇಂಜಿನಲ್ಲಿ ಪೆಟ್ರೋಲ್, ಡೀಸೆಲ್, CNG ಈ 3 ಆಪ್ಷನ್ ಕೂಡ ಒಂದು ಗುಡ್ ಪಾಯಿಂಟ್ ಅಂತಲೇ ಹೇಳ್ಬೋದು. Hyundai i20 ಇದನ್ನ ಪ್ರೀಮಿಯಂ ಹ್ಯಾಚ್ಬ್ಯಾಕ್ ಅಂತಲೇ ಕರೀತಾರೆ. ಇದರಲ್ಲಿ ಪೆಟ್ರೋಲ್ ಇಂಜಿನ್ ಮ್ಯಾನ್ಯುವಲ್ ಮತ್ತು ಟರ್ಬೋ ವೇರಿಯಂಟಲ್ಲಿ ಬರುತ್ತೆ. ಮ್ಯಾನ್ಯುವಲಲ್ಲಿ ನಿಮಗೆ 20-21 ಕಿಲೋಮೀಟರ್ ಪರ್ ಲೀಟರ್ ಬಂದರೆ, ಟರ್ಬೋ ಅಲ್ಲಿ 20 ಕಿಲೋಮೀಟರ್ ಪರ್ ಲೀಟರ್ ಅಂತ ಮೈಲೇಜ್ ಸಿಗ್ಬೋದು. ಇದು ಕಂಪನಿಯವರು ಕ್ಲೈಮ್ ಮಾಡಿರೋದು. ಸೇಫ್ಟಿ ವೈಸ್ 6 ಏರ್ ಬ್ಯಾಗ್, ABS, EBD, ಹಿಲ್ ಸ್ಟಾರ್ಟ್ ಅಸಿಸ್ಟ್ ಈ ಥರ ಇದ್ದರೆ, ಫೀಚರ್ಸ್ ಕೂಡ ಇದರಲ್ಲಿ ಇದೆ. 10.25 ಟಚ್ ಸ್ಕ್ರೀನ್, ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್, ಅದೇ ರೀತಿ DRLs, LED ಹೆಡ್ ಲ್ಯಾಂಪ್ಸ್ ಈ ಥರ ಇದರಲ್ಲಿ ಕೊಟ್ಟಿದ್ದಾರೆ. ಸೆಗ್ಮೆಂಟ್ 2 ಬಗ್ಗೆ ಮಾತಾಡಬೇಕಂದ್ರೆ ಹೊಂಡಾ ಅಮೇಜ್. ಹೊಂಡಾ ಯಾವತ್ತೂ ರಿಲಯಬಿಲಿಟಿಗೆ ಹೆಸರು ಮಾಡಿದೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಟಾಟಾ ಟಿಗೋವರ್, ಟಾಟಾದಲ್ಲಿ ಒಂದು ಸಿಡಾನ್ ಇದೆ ಅಂತ ಹೇಳಿದ್ರೆ ಅದು ಟಿಗೋವರ್ ಅಂತಲೇ ಹೇಳ್ಬೋದು. ಅದರ ಜೊತೆಗೆ Hyundai Aura. ಸೊ ಈ 3 ಗಾಡಿಗಳನ್ನ ನಾನು ಹೆಸರು ತಗೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಾನು ಮೊದಲನೇದಾಗಿ ಹೇಳಿದಾಗೆ ಟಾಪ್ ಕಾರ್ಸ್ ಅಂತಲೇ ಹೇಳಿದ್ದೀನಿ. ಸೊ ಹಾಗಾಗಿ ಕೆಲವು ಗಾಡಿಗಳ ಹೆಸರನ್ನು ನಾನು ತಗೊಳ್ತಾ ಇಲ್ಲ. ಯಾವುದು ಟಾಪ್ ಅಂತ ಅನಿಸುತ್ತೆ, ಯಾವುದು ಫೀಚರ್ಸಲ್ಲಿ, ಮೈಲೇಜಲ್ಲಿ, ಸೇಫ್ಟಿಯಲ್ಲಿ, ಸ್ಟೈಲಿಶಲ್ಲಿ ಚೆನ್ನಾಗಿದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾನೆ. ಸೊ ಇದರಲ್ಲಿ ನಾವು ಸಿಡಾನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ಯಾವುದು ಚೆನ್ನಾಗಿದೆ ಅನ್ನೋದನ್ನು ನೀವು ನೋಡಿ. ಹೊಂಡಾ ಅಮೇಜ್ 1.2 ನ್ಯಾಚುರಲಿ ಆಸ್ಪಿರೇಟೆಡ್ ವಿಟೆಕ್ ಪೆಟ್ರೋಲ್ ಇಂಜಿನ್ ಬರುತ್ತೆ. ಮ್ಯಾನ್ಯುವಲಲ್ಲಿ 18.65 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ಕೊಟ್ಟರೆ, ಇನ್ನು ಇದರಲ್ಲಿ CVTಯಲ್ಲಿ 19.46 ಕಿಲೋಮೀಟರ್ ಪರ್ ಮೈಲೇಜ್ ಕಂಪನಿ ಕ್ಲೈಮ್ ಮಾಡ್ತಾ ಇದೆ. ನ್ಯೂ ಮಾಡೆಲಲ್ಲಿ ಕಾರ್ನ ಫೀಚರ್ಸ್ ಆಗಲಿ ಅಥವಾ ಸೇಫ್ಟಿಯಲ್ಲಿ ಯಾವುದು ಕಾಂಪ್ರಮೈಸ್ ಮಾಡಿಲ್ಲ. 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್, ABS, EBD, ಅದೇ ರೀತಿ 8 ಇಂಚ್ ಫ್ಲೋಟಿಂಗ್ ಟಚ್ ಸ್ಕ್ರೀನ್ ಮತ್ತು 7 ಇಂಚ್ ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರನ್ನು ಕೊಟ್ಟಿರ್ತಾರೆ. ಟಾಟಾ ಟಿಗೋವರ್ ಟಾಟಾದಲ್ಲಿ ಬರೋ ಒನ್ ಆ್ಯಂಡ್ ಓನ್ಲಿ ಸಿಡಾನ್. ಇದರಲ್ಲಿ ಪೆಟ್ರೋಲ್ ಮತ್ತು CNG ವೇರಿಯಂಟ್ ಬರುತ್ತೆ. ಫ್ಯೂಚರ್ ಆ್ಯಂಡ್ ಟೆಕ್ನಿಕಲ್ ಬಗ್ಗೆ ಮಾತಾಡಬೇಕಂದ್ರೆ 7 ಇಂಚ್ ಟಚ್ ಸ್ಕ್ರೀನ್, LED ಹೆಡ್ ಲ್ಯಾಂಪ್ ವಿತ್ DRLs, ಅದೇ ರೀತಿ 6 ಏರ್ ಬ್ಯಾಗ್, ESP, ABS ವಿತ್ EBD. ಟಿಗೋವರ್ ಸಬ್ 4 ಮೀಟರ್ ಕಾಂಪ್ಯಾಕ್ಟ್ ಸಿಡಾನ್ ಕ್ಯಾಟಗರಿಯಲ್ಲಿ ಬರುತ್ತೆ. ಇದರಲ್ಲಿ 419 ಲೀಟರ್ ಬೂಟ್ ಸ್ಪೇಸ್ ಇದೆ. ಇನ್ನು ಮೈಲೇಜ್ ಬಗ್ಗೆ ಹೇಳೋದಾದರೆ ಅರೌಂಡ್ 19-19.3 ಕಿಲೋಮೀಟರ್ ಪರ್ ಲೀಟರ್ ಪೆಟ್ರೋಲಲ್ಲಿ ಕೊಟ್ಟರೆ, ಇನ್ನು CNGಯಲ್ಲಿ 26-26.5 ಕಿಲೋಮೀಟರ್ ಪರ್ kgಗೆ ಕೊಡ್ತಾ ಇದೆ. ಸೊ 6 ಲಕ್ಷದಿಂದ ಎಕ್ಸ್ ಶೋರೂಮಲ್ಲಿ ಸ್ಟಾರ್ಟ್ ಆದರೆ ಅಪ್ ಟು 10 ಲ್ಯಾಕ್ ತನಕ ಎಕ್ಸ್ ಶೋರೂಮಲ್ಲಿ ಇದೆ. Hyundai Aura, Hyundaiಯಲ್ಲಿ ಸಬ್ 4 ಮೀಟರ್ ಸಿಡಾನ್ ಕ್ಯಾಟಗರಿಯಲ್ಲಿ ಅಂಡರಲ್ಲಿ ಬರುವಂಥ ಕಾರ್ ಆಗಿದೆ. ಸೊ ಇದರಲ್ಲೂ ಕೂಡ ಪೆಟ್ರೋಲ್ ಮತ್ತು CNG ಆಪ್ಷನ್ ಇದೆ. ಪೆಟ್ರೋಲಲ್ಲಿ 90-20 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ಕೊಟ್ಟರೆ, CNGಯಲ್ಲಿ 22 ಕಿಲೋಮೀಟರ್ ಪರ್ kgಯಲ್ಲಿ ಕೊಡುತ್ತೆ. ಇನ್ನು ಇಂಟೀರಿಯರ್ ಫೀಚರ್ಸ್ ಅಂತ ನೋಡೋದು ಹೋದರೆ ವೈರ್ಲೆಸ್ ಚಾರ್ಜಿಂಗ್, 8 ಇಂಚ್ ಟಚ್ ಸ್ಕ್ರೀನ್,
ಫ್ಲಾಟ್ ಬಾಟಮ್ ಸ್ಟೇರಿಂಗ್ ಆ್ಯಂಡ್ ಸೋ ಆನ್. ಇನ್ನು ಸೇಫ್ಟಿ ಬಗ್ಗೆ ಹೇಳಬೇಕಂದ್ರೆ 6 ಏರ್ ಬ್ಯಾಗ್, ABS ವಿತ್ EBD, ESC, ಹಿಲ್ ಸ್ಟಾರ್ಟ್ ಅಸಿಸ್ಟ್, ಹೀಗೆ ಹಲವಾರು ಆಪ್ಷನ್ಗಳಿವೆ. ಇನ್ನು ಈ ಕಾರಿನ ಬೆಲೆ 6.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಸೆಗ್ಮೆಂಟ್ 3 SUV ಕ್ಯಾಟಗರಿ. ಸೊ ಇದರಲ್ಲಿ ನೋಡೋದಾದರೆ ಟಾಟಾ ಪಂಚ್, ನಿಸಾನ್ ಮ್ಯಾಗ್ನೆಟ್, ರೆನಾಲ್ಡ್ ಕೈಗರ್ ಮತ್ತು ಮಾರುತಿ ಸುಜುಕಿ ಫ್ರಾನ್ಸ್, ಈ 4 ಗಾಡಿಗಳನ್ನ ನಾನು ಕನ್ಸಿಡರ್ ಮಾಡ್ತೀನಿ. ಇದರಲ್ಲಿ SUVಯಲ್ಲಿ ಕಾಂಪ್ಯಾಕ್ಟ್ SUV ಮತ್ತು ಮಿನಿ SUV ಕೂಡ ಬರುತ್ತೆ. ನಾನು ಈ ಕ್ಯಾಟಗರಿಯಲ್ಲಿ ಟಾಟಾ ನೆಕ್ಸಾನ್, ಹ್ಯುಂಡೈ ವೆನ್ಯೂ ಅಥವಾ ಕಿಯಾ ಸೋನೆಟ್ ಅನ್ನು ಕನ್ಸಿಡರ್ ಮಾಡ್ತಾ ಇಲ್ಲ. ಯಾಕಂದರೆ ಈ ಗಾಡಿಗಳು ನಿಮಗೆ 10 ಲಕ್ಷ ಬಜೆಟ್ಗೆ ಬೇಸ್ ಮಾಡೆಲ್ ಸಿಗಲಿಕ್ಕಿದೆ. ಸೊ ಬೇರೆ ಎಲ್ಲ ಗಾಡಿಗಳು ನಿಮಗೆ ಮಿಡ್ ವೇರಿಯಂಟ್ ಆಗಲಿ ಅಥವಾ ಟಾಪ್ ಮಾಡೆಲ್ ಆಗಲಿ ಅದನ್ನು ನೀವು ಈಗ 10 ಲಕ್ಷ ಬಜೆಟಲ್ಲಿ ಪರ್ಚೇಸ್ ಮಾಡ್ಬೋದು. ನಾನು ಇಲ್ಲಿ ತನಕ ಹೇಳಿರೋ ಗಾಡಿಗಳು ಟಾಪ್ ಮಾಡೆಲ್ ತನಕ ನಿಮಗೆ 10 ಲ್ಯಾಕ್ ಬಜೆಟಲ್ಲಿ ಸಿಗುತ್ತೆ. ಸೊ ಹಾಗಾಗಿ ನಾನು ಆ ಗಾಡಿಗಳನ್ನ ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ ಈ SUV ಕ್ಯಾಟಗರಿ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಟಾಟಾ ಪಂಚ್ ಸಬ್ ಕಾಂಪ್ಯಾಕ್ಟ್ SUV, ಮೈಕ್ರೋ SUV ಅಥವಾ ಮಿನಿ SUV ಅಂತಲೂ ಹೇಳ್ಬೋದು. ಇಂಡಿಯಾ ಸೇಫೆಸ್ಟ್ SUV. ಇದು ಕೂಡ 5 ಸ್ಟಾರ್ ಗ್ಲೋಬಲ್ NCAP ಮತ್ತು ಭಾರತ್ NCAP ಟೆಸ್ಟಲ್ಲಿ ಪಡೆದುಕೊಂಡಿದೆ. ಇನ್ನು ಇಂಜಿನ್ ಬಗ್ಗೆ ಹೇಳಬೇಕಂದ್ರೆ ಪೆಟ್ರೋಲ್ ಮತ್ತು CNG ವೇರಿಯಂಟಲ್ಲಿ ಗಾಡಿ ಸಿಗುತ್ತೆ. ಪೆಟ್ರೋಲಲ್ಲಿ ನಿಮಗೆ 18 to 19 km/ಲೀಟರ್ ಮೈಲೇಜ್ ಸಿಗುತ್ತೆ. ಈ ಕಾರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಆಗಲಿ ಅಥವಾ ಬೂಟ್ ಸ್ಪೇಸ್ ಎಲ್ಲವೂ ಸರಿಯಾಗೇ ಇದೆ. ಈಗಾಗಲೇ 6 ಲಕ್ಷಕ್ಕೂ ಹೆಚ್ಚು ಪಂಚ್ ಕಾರುಗಳು ಸೇಲ್ ಆಗಿದೆ. ಸೊ ಈ ಸೆಗ್ಮೆಂಟಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಸೆಲ್ಲಿಂಗ್ ಅಂತಲೇ ಹೇಳ್ಬೋದು. ಇನ್ನು ನಿಸಾನ್ ಮ್ಯಾಗ್ನೆಟ್ ಬಗ್ಗೆ ಹೇಳಬೇಕಂದ್ರೆ 1.0 ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್, ಅದೇ ರೀತಿ 1.0 ಟರ್ಬೋ ಪೆಟ್ರೋಲಲ್ಲೂ ಕೂಡ ಕಾರ್ ಸಿಗುತ್ತೆ. ಟರ್ಬೋ ಅಲ್ಲಿ ನಿಮಗೆ 17 to 19 km ಮೈಲೇಜ್ ಸಿಕ್ಕಿದ್ರೆ, ಇನ್ನು ನಾರ್ಮಲ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲಲ್ಲಿ 19 km/ಲೀಟರ್ ಸಿಗುತ್ತೆ. ಮ್ಯಾಗ್ನೆಟ್ ಒಂದು ಬಜೆಟ್ ಫ್ರೆಂಡ್ಲಿ ಕಾರ್ ಅಂತಲೇ ಹೇಳ್ಬೋದು. ಆದರೆ ನಿಸಾನ್ ಬ್ರ್ಯಾಂಡ್ ಕರ್ನಾಟಕದಲ್ಲಿ ಸೇಲ್ಸ್ ಮತ್ತು ಸರ್ವಿಸ್ ಕಡಿಮೆ ಆಗಿರೋದ್ರಿಂದ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಅದನ್ನ ಬಿಟ್ಟು ಕಾರ್ ಬಗ್ಗೆ ಹೇಳಬೇಕಂದ್ರೆ ಪಾಕೆಟ್ ಫ್ರೆಂಡ್ಲಿ ಫ್ಯಾಮಿಲಿ ಕಾರ್ ಅಂತಲೇ ಹೇಳ್ಬೋದು. ಈ ಸೆಗ್ಮೆಂಟಲ್ಲಿ ಈ ಕಾರು ವ್ಯಾಲ್ಯೂ ಫಾರ್ ಮನಿ. ಇನ್ನು ರೆನಾಲ್ಡ್ ಕೈಗರಲ್ಲಿ ಕೂಡ ಸೇಮ್ ಆ್ಯಸ್ ನಿಸಾನ್ ಮ್ಯಾಗ್ನೆಟ್ 1.0 ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಬಂದರೆ, ಅದೇ ರೀತಿ 1.0 ಟರ್ಬೋ ಪೆಟ್ರೋಲ್ ಬರುತ್ತೆ. ಸೇಫ್ಟಿ ವಿಷಯ ನೋಡೋದಾದರೆ 6 ಏರ್ ಬ್ಯಾಗ್, ESC, EBS ವಿತ್ EBD, ಹಿಲ್ ಸ್ಟಾರ್ಟ್ ಅಸಿಸ್ಟ್, ಅದಲ್ಲದೆ 4 ಸ್ಟಾರ್ ಅಡಲ್ಟ್ ಸೇಫ್ಟಿಯಲ್ಲಿ 2 ಸ್ಟಾರ್ ಚೈಲ್ಡ್ ಎಕ್ವಿಪ್ಮೆಂಟ್ ಪ್ರೊಡಕ್ಷನಲ್ಲಿ ಬಂದಿದೆ. ಈ ಕಾರ್ನ ಪ್ರೈಸ್ 6.5 ಲಕ್ಷದಿಂದ ಶುರುವಾಗಿ 11.5 ಲಕ್ಷ ತನಕ ಎಕ್ಸ್ ಶೋರೂಮ್ ಪ್ರೈಸ್ ಬಂದಿರುತ್ತೆ. ನಿಸಾನ್ ಬ್ರ್ಯಾಂಡ್ಗೆ ಕಂಪೇರ್ ಮಾಡಿದರೆ ರೆನಾಲ್ಡ್ನ ಶೋರೂಮ್ ಅಥವಾ ಸರ್ವಿಸ್ ಸೆಂಟರ್ಗಳು ಜಾಸ್ತಿಯಾಗಿ ಕಾಣಲಿಕ್ಕೆ ಸಿಗುತ್ತೆ. ಸೊ ಹಾಗಾಗಿ ನಿಸಾನ್ಗಿಂತ ಈ ಕಾರ್ನ ಪರ್ಚೇಸ್ ಮಾಡೋದು ಕೂಡ ಒಂದು ಉತ್ತಮ ಆಪ್ಷನ್. ಇನ್ನು ಕೊನೆಯದಾಗಿ ಮಾರುತಿ ಸುಜುಕಿ ಫ್ರಾನ್ಸ್, ಒನ್ ಆಫ್ ದ ಹೈಯೆಸ್ಟ್ ಸೆಲ್ಲಿಂಗ್ ಕಾರ್ ಅಂತಲೇ ಹೇಳ್ಬೋದು. ಇಂಜಿನ್ ಬಗ್ಗೆ ಹೇಳೋದಾದರೆ 1.2 ಡ್ಯುಯಲ್ ಜೆಟ್ ಪೆಟ್ರೋಲ್ ಇಂಜಿನ್, ಅದೇ ರೀತಿ 1.0 ಬೂಸ್ಟರ್ ಜೆಟ್ ಟರ್ಬೋ ಇಂಜಿನ್, ಅದೇ ರೀತಿ CNG ವರ್ಷನ್ ಕೂಡ ಬರುತ್ತೆ. ಪೆಟ್ರೋಲಲ್ಲಿ 21ರಿಂದ 22 ಮೈಲೇಜ್ ಕೊಟ್ಟರೆ CNGಯಲ್ಲಿ 28 per kgಗೆ ಕ್ಲೈಮ್ ಮಾಡ್ತಾ ಇದೆ ಕಂಪನಿ. ಈ ಕಾರ್ನ ಕ್ರ್ಯಾಶ್ ಟೆಸ್ಟ್ ಜಪಾನ್ NCAPಲ್ಲಿ 4 ಸ್ಟಾರ್ ಸಿಕ್ಕಿದೆ. ಅದೇ ರೀತಿ ಮಾರುತಿ ಬ್ರ್ಯಾಂಡ್ ಆಗಿರೋದ್ರಿಂದ ಆಫ್ಟರ್ ಸೇಲ್ ಆದಮೇಲೆ ಸರ್ವಿಸ್ ಆಗಲಿ ಮೇಂಟೆನೆನ್ಸ್ ಆಗಲಿ ಕಡಿಮೆಯಲ್ಲೇ ಇರುತ್ತೆ. ಈ ಕಾರು ಟಾಟಾ ಪಂಚ್ಗೆ ಈ ಸೆಗ್ಮೆಂಟಲ್ಲಿ ಒನ್ ಆಫ್ ದ ಕಾಂಪಿಟೇಷನ್ ಅಂತಲೇ ಹೇಳ್ಬೋದು. ಇನ್ನು ಈ ಕಾರಿನ ಎಕ್ಸ್ ಶೋರೂಮ್ ಬೆಲೆ ನೋಡೋದಾದರೆ 7.5 ಲಕ್ಷದಿಂದ ಸ್ಟಾರ್ಟ್ ಆಗಿ 13 ಲಕ್ಷದವರೆಗೆ ಕೂಡ ಇದೆ. ಇದು 2025ರಲ್ಲಿ 10 ಲಕ್ಷದ ಒಳಗೆ ಬರುವ ಟಾಪ್ ಕಾರ್ಸ್. ಪ್ರತಿಯೊಂದು ಕಾರು ತನ್ನದೇ ಆದ ಸ್ಟ್ರೆಂತ್, ಸೇಫ್ಟಿ, ಮೈಲೇಜ್ ಮತ್ತು ಫೀಚರ್ಸನ್ನು ಹೊಂದಿದೆ. ಸೊ ನಿಮ್ಮ ಯೂಸೇಜ್ಗೆ ತಕ್ಕಂತೆ ಗಾಡಿನ ಚೂಸ್ ಮಾಡಿ. ನಿಮಗೆ ಯಾವ ಕಾರು ಇದರಲ್ಲಿ ಇಷ್ಟ ಆಗಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದೇ ರೀತಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಸೊ ನೀವು ಈ ವಿಡಿಯೋನ ಕೊನೆ ತನಕ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು.